ಮೀರತ್ನ ಸೌರಭ್ ಮಾದರಿಯಲ್ಲೇ ಮತ್ತೊಂದು ಕೊಲೆ ನಡೆದಿದೆ. ಉತ್ತರ ಪ್ರದೇಶದ ಬಿಜ್ನೋರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸರ್ಕಾರಿ ಕೆಲಸಕ್ಕಾಗಿ ಗಂಡನನ್ನೇ ಹೆಂಡತಿ ಕೊಂದಿದ್ದಾಳೆ. ರೈಲ್ವೆ ಇಲಾಖೆಯಲ್ಲಿ ನೌಕರನಾಗಿದ್ದ ಕೊಲೆಯಾದ ದೀಪಕ್ ಆತ ಮಲಗಿದ್ದಾಗಲೇ ಹಾರ್ಟ್ ಅಟ್ಯಾಕ್ ಅಂತ ಪತ್ನಿ ಕಥೆ ಕಟ್ಟಿದ್ದಾಳೆ. ಆದರೆ ವಿಚಾರಣೆಗಿಂತ ಮುಂಚೆ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಸಂದರ್ಭದಲ್ಲಿ ಪತ್ನಿಯ ಈ ಕರಾಳ ಕೃತ್ಯ ಬಯಲಾಗಿದೆ. ಆಕೆನೇ ಪತಿಯನ್ನ ಕೊಲೆ ಮಾಡಿರೋದು ಅನ್ನೋದು ಗೊತ್ತಾಗಿದೆ. ಇದು ಸಹಜ ಸಾವಲ್ಲ, ಇಲ್ಲಿ ಏನೋ ಆಗಿದೆ, ಮರ್ಡರ್ ಆಗಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ಗೊತ್ತಾಗುತ್ತೆ. ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಆನಂತರ ಈಕೆಗೆ ವಿಚಾರಣೆಗೆ ಒಳಪಡಿಸ್ತಾರೆ. ಆನಂತರ ಈ ವಿಚಾರ ಗೊತ್ತಾಗಿದೆ. ಹೆಚ್ಚಿನ ಮಾಹಿತಿ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಈ ಘಟನೆ ಕುರಿತಂತೆ ಏನೆಲ್ಲ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ? ಮೊದಲಿಗೆ ಈ ಶಿವಾನಿ ಅನ್ನುವಾಕೆ ಹೇಗೆ ಡ್ರಾಮಾ ಮಾಡಿದ್ಲು, ಆಕೆಯ ಸತ್ಯ ಹೊರಗಡೆ ಬಂದಿದ್ದು ಹೇಗೆ? ಹೌದು ಸಭಾ, ಇತ್ತೀಚೆಗೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ಪತಿಯನ್ನ ಒಂದು ಡ್ರಮ್ ನಲ್ಲಿ ತನ್ನ ಶವವನ್ನ ಇಟ್ಟಿದ್ಲು ಮತ್ತು ಶವವನ್ನು ಕೂಡ ಪೀಸ್ ಮಾಡಿ ಡ್ರಮ್ ನಲ್ಲಿ ಮುಚ್ಚಿಟ್ಟಿದ್ಲು. ಇದು ಕೆಲವು ದಿನಗಳ ಬಳಿಕ ಬೆಳಕಿಗೆ ಬಂದಿದೆ. ಅದೇ ರೀತಿಯಾದಂತಹ ಮತ್ತೊಂದು ಪ್ರಕರಣ ಈಗ ಅದೇ ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯಲ್ಲಿ ನಡೆದಿದೆ. ಮೀರತ್ನ ಸಮೀಪದಲ್ಲಿ ಇರತಕ್ಕಂಥ ಬಿಜ್ನೋರ್ ಜಿಲ್ಲೆಯಲ್ಲೂ ಕೂಡ ಪತಿಯನ್ನ ಹತ್ಯೆ ಮಾಡಿದ್ದಾಳೆ. ಮುಖ್ಯವಾಗಿ ಶಿವಾನಿ ಎಂಬಾಕೆ ಪ್ರೀತಿಸಿ ದೀಪಕ್ ಎಂಬಾತನನ್ನ ಮದುವೆ ಆಗಿದ್ಲು. ಈ ದೀಪಕ್ ರೈಲ್ವೆ ಇಲಾಖೆಯಲ್ಲಿ ನೌಕರಿನಲ್ಲಿದ್ದ. ಈ ಮೊದಲು ದೀಪಕ್ ತನ್ನ ತಂದೆ ತಾಯಿ ಮತ್ತೆ ಸೋದರರ ಜೊತೆಗೆ ವಾಸ ಇದ್ದ. ಆದ್ರೆ ತಂದೆ ತಾಯಿ ಸೋದರರ ಜೊತೆಗೆ ಪತ್ನಿ ಶಿವಾನಿ ಜಗಳವನ್ನ ಮಾಡ್ತಾ ಇದ್ಲು. ಇದರಿಂದಾಗಿ ಅವರಿಂದ ದೂರ ಆಗಿ ಪ್ರತ್ಯೇಕವಾಗಿ ಮನೆಯನ್ನ ಮಾಡಿಕೊಂಡು ವಾಸ ಇದ್ದ. ಅಂದ್ರೆ ಪ್ರತ್ಯೇಕವಾಗಿ ಹೆಂಡತಿ ಜೊತೆ ವಾಸ ಇದ್ರು ಕೂಡ ಹೆಂಡತಿ ಗಂಡನೊಂದಿಗೆ ವಾಸ ಇರ್ಲಾರ್ದಾನೆ ಈತನನ್ನ ಹತ್ಯೆನ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಮುಖ್ಯವಾಗಿ ರಾತ್ರಿ ವೇಳೆ ಮಲಗಿದಂತ ವೇಳೆನೆಲ್ಲ ಈತನ ಕುತ್ತಿಗೆಗೆ ಹಗ್ಗವನ್ನ ಬಿಗಿದು ಹತ್ಯೆಯನ್ನ ಮಾಡಿದ್ದಾರೆ. ಅದಾದ ಬಳಿಕ ನನ್ನ ಪತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಿದ್ದಾಳೆ. ಆಸ್ಪತ್ರೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ವೈದ್ಯರು ಈಗಾಗಲೇ ಇವರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ದೀಪಕ್ನ ಸೋದರರು ಕುಟುಂಬಸ್ಥರು ಶವವನ್ನು ನೋಡಿದಂತ ಸಂದರ್ಭದಲ್ಲಿ ಶವದ ಕುತ್ತಿಗೆ ಭಾಗದಲ್ಲಿ ಗಾಯದ ಗುರುತುಗಳಿದ್ವು. ಇದರಿಂದಾಗಿ ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಅಂತ ಹೇಳಿ ಪಟ್ಟನ ಹಿಡಿದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಪತ್ನಿ ಶಿವಾನಿ ಪತಿಯ ಶವದ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರ್ಲಿಲ್ಲ. ಆಗ್ಲೂ ಕೂಡ ಪತಿಯ ಮನೆಯವರೆಗೂ ಕೂಡ ಅನುಮಾನ ಇತ್ತು. ಆದ್ರೆ ಪೋಸ್ಟ್ ಮಾರ್ಟಮ್ ವರದಿ ಈಗ ಬಂದಿದೆ. ಈ ಪೋಸ್ಟ್ ಮಾರ್ಟಮ್ ನ ವರದಿಯಲ್ಲಿ ದೀಪಕ್ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿಲ್ಲ, ಬದಲಿಗೆ ಕುತ್ತಿಗೆನ ಇಕ್ಕಿ ಉಸಿರುಗಟ್ಟಿಸಿ ಹತ್ಯೆ ಮಾಡಲಾಗಿದೆ ಅನ್ನೋದು ಬೆಳಕಿಗೆ ಬಂದಿದೆ. ಈ ಒಂದು ಪೋಸ್ಟ್ ಮಾರ್ಟಮ್ ವರದಿ ಬಂದ ಬಳಿಕ ಬಿಜನೂರ್ನ ಪೊಲೀಸರು ಕೂಡ ಪತ್ನಿ ಶಿವಾನಿಯನ್ನೇ ವಿಚಾರಣೆಗೆ ಒಳಪಟ್ಟಿದ್ದಾರೆ. ವಿಚಾರಣೆಗೆ ಒಳಪಟ್ಟಿದಂತ ವೇಳೆಯಲ್ಲಿ ತಾನೇ ಪತಿಯನ್ನು ಹತ್ಯೆಗೈದಿದ್ದಾಗಿ ಒಪ್ಕೊಂಡಿದ್ದಾಳೆ. ಮುಖ್ಯವಾಗಿ ದೀಪಕ್ ರೈಲ್ವೆ ಇಲಾಖೆಯಲ್ಲಿ ನೌಕರಿನಲ್ಲಿ ಇದ್ದಿದ್ದಾಗಿ ಆತನನ್ನ ಹತ್ಯೆ ಮಾಡಿ ಸಾಯಿಸಿದ್ರೆ ಆತನ ನೌಕರಿ ನನಗೆ ಸಿಗುತ್ತೆ, ತಾನು ರೈಲ್ವೆ ಇಲಾಖೆ ನೌಕರಿಗೆ ಸೇರ್ಬೋದು ಮತ್ತು ಈತನ ಬಳಿ ಇರುವಂತಹ ಹಣವನ್ನು ಕೂಡ ತಾನೇ ಪಡ್ಕೊಳ್ಬಹುದು ಅನ್ನುವ ಕಾರಣಕ್ಕಾಗಿ ಈತನನ್ನ ಹತ್ಯೆ ಮಾಡಿದೆ ಅಂತ ಹೇಳಿ ಹೇಳಿದ್ದಾಳೆ. ಈಗ ಈಕೆನ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಈಗ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಬೇರೆ ಇನ್ನಾರಾದ್ರೂ ಕೂಡ ಭಾಗಿಯಾಗಿದ್ದಾರಾ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಭಾ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.